Hello students, welcome to the session 2. In the last class we have studied about artificial intelligence, machine learning and deep learning. Today we are going to discuss about database management for data science, big data analytics. This is topic 2. So here data means the facts or items of information, and database means it's a defined structure where we can store into the computer memory. ಡೇಟಾ ಅಂದರೆ ಏನು? ಡೇಟಾ ಅಂದರೆ ಒಂದು ಇನ್ಫಾರ್ಮೇಷನ್, ನಾವು ಕೊಡುತ್ತಿರೋ ಇನ್ಫಾರ್ಮೇಷನ್. ಆ ಡೇಟಾನ ನಾವು ಕಂಪ್ಯೂಟರ್ ಮಾಧ್ಯಮದಲ್ಲಿ ಸ್ಟೋರ್ ಮಾಡಿದ್ರೆ ಅದನ್ನು ನಾವು ಡೇಟಾಬೇಸ್ ಅಂತ ಹೇಳ್ತೀವಿ. ಅದನ್ನು ಸ್ಟೋರ್ ಮಾಡೋಕ್ಕೆ ನಾವು ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು ಆಪ್ಟಿಮೈಸ್ ಮಾಡಿ ಸ್ಟೋರೇಜ್ ಮಾಡಿ ಅದನ್ನು ಆಕ್ಸೆಸ್ ಮಾಡೋದನ್ನು ನಾವು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. This is the topic where we can study about database management for data science. Big data analytics. Big data analytics ಅಂದ್ರೇನು? ಈ ಕಾಂಟೆಕ್ಸ್ನ ನೀವು ನೆಕ್ಸ್ಟ್ ನೋಡ್ತೀರಾ. ಬಿಗ್ ಡೇಟಾ ಅಂದರೆ ಏನು ಅಂತ ಹೇಳ್ಬಿಟ್ಟು ಇದರಲ್ಲಿ ಈ ಯೂನಿಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಒನ್ ಆಫ್ ದ ಎಕ್ಸಾಂಪಲ್ ನೋಡಿದ್ದೀರಾ ಏನಂದರೆ ಇನ್ಸ್ಟಾಗ್ರಾಮ್ನ ನಾವೆಲ್ಲರೂ ಯೂಸ್ ಮಾಡ್ತೀವಿ ಅಲ್ವಾ ಡೈಲಿ ಲೈಫಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಡೈಲಿ ನಾವು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಿ. ಅದಕ್ಕೆ ಸೋಷಿಯಲ್ ಮೀಡಿಯಾ ಇನ್ ದ ಸೆನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ಬರುತ್ತೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಲೈಕ್ ದಿಸ್ ಮೆನಿ ಆ್ಯಪ್ಸ್ ಕಮ್ ಅಂಡರ್ ದ ಸೋಷಿಯಲ್ ಮೀಡಿಯಾ ವೇರ್ ವಿ ಕ್ಯಾನ್ ಪೋಸ್ಟ್ ಅವರ್ ಸ್ಟೋರೀಸ್, ಪಿಕ್ಚರ್ಸ್, ಬಿಸ್ನೆಸ್ ಮಾಡ್ಬೋದು. ಈ ಥರ ವೆರೈಟಿ ಆಫ್ ಥಿಂಗ್ಸ್ ಆರ್ ದೇರ್. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಇನ್ಸ್ಟಾಗ್ರಾಮ್ ಅಂತ ಹೇಳಿ. ಇನ್ಸ್ಟಾಗ್ರಾಮಲ್ಲಿ ನಾವು ಫೋಟೋಸ್ನ ಅಪ್ಲೋಡ್ ಮಾಡ್ತೀವಿ, ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಇದು ಲಾಂಚ್ ಆಗಿದೆ ಯಾವಾಗ? 2010 ದಿಸ್ ಈಸ್ ಕಾಲ್ಡ್ ಆಸ್ ದ ಸೋಷಿಯಲ್ ನೆಟ್ವರ್ಕಿಂಗ್ ಆ್ಯಪ್, ಸೋಷಿಯಲ್ ನೆಟ್ವರ್ಕಿಂಗ್ ಅಪ್ಲಿಕೇಶನ್. ಇಟ್ ಬೂಸ್ಟ್ 800 million ಮಂತ್ಲಿ ಆ್ಯಕ್ಟಿವ್ ಯೂಸರ್ಸ್ ಆ್ಯಂಡ್ ಇಟ್ಸ್ ಓನ್ ಬೈ ಫೇಸ್ಬುಕ್. 800 million ಅಷ್ಟು ಜನ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾರೆ, ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಾರೆ. ಒಂದು ಸತಿ ಆದರೂ ಓಪನ್ ಮಾಡಿ ರೀಲ್ಸ್ ನೋಡೋದು, ಪೋಸ್ಟ್ ಹಾಕೋದು, ಈ ಥರ ಸೋಷಿಯಲ್ ಆ್ಯಕ್ಟಿವಿಟೀಸ್ನ ಮಾಡ್ತಿರ್ತಾರೆ. ಟ್ರಾವೆಲ್ ಮಾಡಿದ್ರೆ ವೀಡಿಯೋಸ್ ಹಾಕ್ತಾರೆ, ಪೋಸ್ಟ್ ಹಾಕ್ತಾರೆ. ಇನ್ಸ್ಟಾಗ್ರಾಮ್ನ ಫೇಸ್ಬುಕ್ಕು ಬೈ ಮಾಡಿದೆ. ನಾವು ಕನೆಕ್ಷನ್ ಮಾಡ್ಬೋದಲ್ವಾ, ಥ್ರೂ ಫೇಸ್ಬುಕ್ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕನೆಕ್ಟ್ ಮಾಡ್ಬೋದು. ನಮ್ಮ ಫ್ರೆಂಡ್ಸ್ ಅಲ್ಲಿ ಯಾರು ಇರ್ತಾರೆ ಅವರು ಇಲ್ಲಿ ಫಾಲೋ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಒಂದು ದಿನಕ್ಕೆ ನಮಗೆ ಇನ್ಸ್ಟಾಗ್ರಾಮಲ್ಲಿ 70 million ಫೋಟೋಸ್ ಅಪ್ಲೋಡ್ ಮಾಡ್ತಾರೆ. ಡೈಲಿ 70 millions ಆಫ್ ಫೋಟೋಸ್ ಇರುತ್ತೆ. ಮತ್ತು ಜನ ಇಂಟ್ರ್ಯಾಕ್ಟ್ ಮಾಡ್ತಾರೆ ಒಬ್ಬರ ಜೊತೆ, ಅಂದರೆ ಥ್ರೂ ಪೋಸ್ಟ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಫೋಟೋಸ್ ಹಾಕಿರ್ತಾರೆ, ಫೋಟೋಸಿಗೆ ಕಮೆಂಟ್ ಮಾಡೋದು ವಿತ್ ಅ ಸಿಂಬಲ್ ಆಫ್ ಹಾರ್ಟ್ ಸಿಂಬಲ್ ಕೊಟ್ಟರೆ ಲೈಕ್ಸ್ ಅಂತ. ಫೇಸ್ಬುಕ್ಕಲ್ಲಿ ಥಮ್ಸ್ ಅಪ್ ಅನ್ನೋದು ಸಿಂಬಲ್ಲು ಲೈಕಿಗಿರುತ್ತಲ್ವಾ, ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾರ್ಟ್ ಸಿಂಬಲ್ ಲೈಕಿಗಿರುತ್ತೆ. ಲೈಕ್ ದಿಸ್. ಇಷ್ಟು ಡೇಟಾ ನಾವು ಎಲ್ಲಿ ಸ್ಟೋರ್ ಮಾಡಬೇಕು? ಥೌಸಂಡ್ಸ್ ಆಫ್ ಫೋಟೋಸು, 70 million ಫೋಟೋಸ್ ಅಂದರೆ ಹಿಂಗೆ ಕಮ್ಮಿನ? ತುಂಬ ಡಾಟಾ ಆಯಿತು. ಲಾರ್ಜ್ ಸ್ಕೇಲಲ್ಲಿ ಡಾಟಾ ಡೈಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಆ ಡೇಟಾನ ಎಲ್ಲಾದರೂ ಸ್ಟೋರ್ ಮಾಡಬೇಕಲ್ವ? ನೀವು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ಫೋಟೋಸ್ ಯಾವಾಗಲಾದರೂ ಡಿಲೀಟ್ ಆಗಿದೆಯಾ? ಆಟೋಮೆಟಿಕಲಿ ನೀವು ಡಿಲೀಟ್ ಮಾಡೋ ತನಕ ಡಿಲೀಟ್ ಆಗಲ್ಲ, ಅದು ಅಲ್ಲೇ ಸ್ಟೋರ್ ಆಗಿರುತ್ತಲ್ವಾ. ಸೊ ಅದು ಹೇಗೆ ಸ್ಟೋರ್ ಆಗಿರುತ್ತೆ? ಈ ಡೇಟಾನ ಒಬ್ಬರು ಅನಲೈಸ್ ಮಾಡ್ತಿರ್ತಾರೆ. ಹೇಗೆ ಅನಲೈಸ್ ಮಾಡ್ತಾರೆ? ಥ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಗಾರಿದಮ್ ಯೂಸ್ ಮಾಡಿಕೊಂಡು ಅನಲೈಸ್ ಮಾಡ್ತಾರೆ. ಮತ್ತು ಹ್ಯೂಮನ್ ಇನ್ಸೈಟ್ ಅನಲೈಸ್ ಮಾಡ್ತಾರೆ. ಇನ್ಕ್ರೆಡಿಬಲ್ ಬಿಸ್ನೆಸ್ ಇಂಟೆಲ್ಸ್ ಆ್ಯಂಡ್ ಇನ್ಸೈಟ್ಸ್, ಬಿಸ್ನೆಸ್ ಟೆಕ್ನಾಲಜೀಸು ಅನಲೈಸ್ ಮಾಡ್ತಾರೆ. ಥ್ರೂ ಇನ್ಸ್ಟಾಗ್ರಾಮ್ ನಾವು ಪೋಸ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಆ್ಯಕ್ಟಿವಿಟೀಸ್ ಲೈಕ್ ಇವೆಂಟ್ಸ್ ಆರ್ಗನೈಸ್ ಮಾಡೋದು, ರೆಸ್ಟೋರೆಂಟ್ಸ್ನ ಟ್ರೆಂಡ್ ಮಾಡ್ಬೋದು. ಆ್ಯಂಡ್ ಗ್ಲೋಬಲಿ ನಾವು ಒಂದು ಸೆಲ್ಲಿಂಗ್ಸ್ ಪಾಯಿಂಟ್ ಮಾಡ್ಬೋದು. ಆನ್ಲೈನ್ ಬಿಸ್ನೆಸ್ ಆಗಿರಲಿ ಇನ್ಸ್ಟಾಗ್ರಾಮ್ ಥ್ರೂನು ಮಾಡ್ಬೋದು. ಸೊ ದಿಸ್ ಈಸ್ ಹೆಲ್ಪ್ಫುಲ್ ಫಾರ್ ದ ಯೂಸರ್ಸಿಗೆ ಒಂದು ಹೆಲ್ಪ್ಫುಲ್ ಅಪ್ಲಿಕೇಶನ್. ಇದರಲ್ಲಿರೋ ಲಾರ್ಜ್ ಅಮೌಂಟ್ ಆಫ್ ಡೇಟಾನ ನಾವು ಸ್ಟೋರ್ ಮಾಡಬೇಕು ಅಂದರೆ ಒಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬೇಕಲ್ವಾ. ಥ್ರೂ ಓನ್ಲಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದ್ದರೆ ಸಾಕಾಗಲ್ಲ, ನಮಗೆ ಬಿಗ್ ಡೇಟಾ ಅನಾಲಿಟಿಕ್ಸ್ ಬೇಕು. ಬಿಗ್ ಡೇಟಾನ ನಾವು ಹೇಗೆ ಸ್ಟೋರ್ ಮಾಡೋದು? ಬಿಗ್ ಡೇಟಾ ಈಸ್ ನಥಿಂಗ್ ಬಟ್ ಹ್ಯಾವಿಂಗ್ ಲಾರ್ಜ್ ಸೆಟ್ ಆಫ್ ಫೈಲ್ಸ್. ನಾವು ವಿ ಕ್ಯಾನ್ ಸಿ ಹೌ ಡಸ್ ದ ಫಂಕ್ಷನ್ ವರ್ಕ್ಸ್. ಇನ್ಸ್ಟಾಗ್ರಾಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ.
Basically, Instagram recognizes accounts that are more or less similar to one another by adopting a machine learning technology termed as word embedding. ಇಲ್ಲಿ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ, ಯಾವುದು ವರ್ಡ್ ಎಂಬೆಡಿಂಗ್ ಅನ್ನೋ ಟೆಕ್ನಾಲಜಿ. ಸಿಮಿಲರ್ ಇರೋ ಅಕೌಂಟ್ಸನ್ನ ಕಂಪೇರ್ ಮಾಡುತ್ತೆ ಇನ್ಸ್ಟಾಗ್ರಾಮ್. ಕಂಪೇರ್ ಮಾಡಿ ಮೋರ್ ಆರ್ ಲೆಸ್ ಯಾರು ಸಿಮಿಲರ್ ಇದ್ದಾರೆ ಅದನ್ನು ಫೈಂಡ್ ಔಟ್ ಮಾಡಿ ನಿಮಗೆ ರೆಕಮೆಂಡೇಶನ್ ಕೊಡ್ತಾರೆ. ಈ ಟೆಕ್ನಿಕಲಿ ಡಿಸಿಫರ್ ಟೆಕ್ನಿಕ್ ಅಂತ ಹೇಳ್ತೀವಿ. ಅದನ್ನು ಯೂಸ್ ಮಾಡಿಕೊಂಡು ಕಾಂಟೆಕ್ಸ್ಟ್ನ ನೋಡಿ ಮೆಷರ್ ಮಾಡಿ ಹೇಗೆ ಕನೆಕ್ಟೆಡ್ ಇಬ್ಬರು ಹೇಗೆ ಕನೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಫೈಂಡ್ ಔಟ್ ಮಾಡಿ ಒಬ್ಬರಿಗೆ ಒಬ್ಬರು ಫಾಲೋ ಮಾಡೋದು, ಈ ಥರ ಟೆಕ್ನಿಕ್ ಅಕೌಂಟ್ಸ್ನ ನೋಡ್ತಾರೆ. ಇಲ್ಲಿ ಅಕೌಂಟ್ಸ್ನ ನೋಡ್ತಾರೆ, ಅಕೌಂಟ್ಸಲ್ಲಿ ಏನು ಸಿಮಿಲಾರಿಟೀಸ್ ಇದೆ ಅನ್ನೋದನ್ನು ನೋಡಿ ಅವರಿಗೆ ರಿಕ್ವೆಸ್ಟ್ ಸೆಂಡ್ ಮಾಡೋದು, ರೆಕಮೆಂಡೇಶನ್ ಕೊಡೋದು, ಯಾರಿಗೆ ಫಾಲೋ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ರೆಕಮೆಂಡ್ಸ್ ಬರುತ್ತಲ್ವಾ. ಮತ್ತು ಫೇಸ್ಬುಕ್ಕಿಗೆ ಕನೆಕ್ಟೆಡ್ ಫೇಸ್ಬುಕ್ ಫ್ರೆಂಡ್ಸ್ನೂ ಸಹ ಇಲ್ಲಿ ಫಾಲೋ ಮಾಡ್ಬೋದು. ಆ ಥರ ಫಂಕ್ಷನಾಲಿಟಿ ವರ್ಕ್ ಆಗೋದು ಹೇಗೆ ಮಷಿನ್ ಲರ್ನಿಂಗ್ ಟೆಕ್ನಿಕ್ನ ಯೂಸ್ ಮಾಡಿ, ಯಾವುದು ವರ್ಡ್ ಎಂಬೆಡಿಂಗ್ ಅನ್ನೋ ಟೆಕ್ನಿಕ್. ನೆಕ್ಸ್ಟ್ ಮೂವಿಂಗ್ ಆನ್ ಕೀ ಕಾನ್ಸೆಪ್ಟ್ಸ್. ಬಿಗ್ ಡೇಟಾ ಅನಾಲಿಟಿಕ್ಸ್. ಬಿಗ್ ಡೇಟಾದಲ್ಲಿ ನಾವು ಏನೇನು ಕಲಿತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೀ ಕಾನ್ಸೆಪ್ಟ್ಸ್ ಕೊಟ್ಟಿದ್ದಾರೆ. ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಪಾತ್ವೇ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಬಿಗ್ ಡೇಟಾ ಅನಾಲಿಟಿಕ್ಸ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್. ಗೆಟ್ ಆ್ಯನ್ ಓವರ್ ವ್ಯೂ ಆಫ್ ದ ಕಾನ್ಸೆಪ್ಟ್ಸ್ ಆಫ್ ಬಿಗ್ ಡೇಟಾ ಅನಾಲಿಟಿಕ್ಸ್. ಇಲ್ಲಿ ಬಿಗ್ ಡೇಟಾ ಅಂದ್ರೇನು, ಅದ್ರ ಇಂಪಾರ್ಟೆನ್ಸ್ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಿಗ್ ಡೇಟಾ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಲರ್ನ್ ಹೌ ಟು ಪರ್ಫಾರ್ಮ್ ಡೇಟಾ ಅನಾಲಿಸಿಸ್ ಎಕ್ಸೆಲ್ ಯೂಸಿಂಗ್ ಪಿವೋಟ್ ಟೇಬಲ್ಸ್ ಆ್ಯಂಡ್ ಪಿವೋಟ್ ಚಾರ್ಟ್ಸ್ ಮತ್ತು ಟೇಬಲ್ಸ್ನ ಯೂಸ್ ಮಾಡ್ಕೊಂಡು ಹೇಗೆ ಬಿಗ್ ಡೇಟಾನ ಅನಲೈಸ್ ಮಾಡ್ತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬೇಸಿಕಲಿ ಇನ್ಸ್ಟಾಗ್ರಾಮ್ನ ಲ್ಯಾಕ್ಸ್ ಆಫ್ ಪೀಪಲ್ ಯೂಸ್ ಮಾಡ್ತಿದ್ದಾರೆ. 80 ಬಿಲಿಯನ್ ಯೂಸರ್ಸ್ ಅಂದರೆ ಏನು ಕಮ್ಮಿ ಅಲ್ಲ. 70 ಮಿಲಿಯನ್ ಫೋಟೋಸ್ ಡೈಲಿ ಅಪ್ಲೋಡ್ ಆಗ್ತದೆ ಅಂದರೆ ಆ ಡೇಟಾ ಲಾಸ್ಟ್ ಆಗಬಾರ್ದು, ಒಂದು ಕಡೆ ಸ್ಟೋರ್ ಆಗಿರಬೇಕು. ಇಷ್ಟು ಲಾರ್ಜ್ ಅಮೌಂಟ್ ಡೇಟಾ ಸ್ಟೋರ್ ಆಗೋಕ್ಕೆ ನಮಗೆ ಬಿಗ್ ಡೇಟಾ ಟೆಕ್ನಾಲಜೀಸ್ ಬೇಕು. ಬಿಗ್ ಡೇಟಾ ಟೆಕ್ನಾಲಜೀಸ್ ಯೂಸ್ ಮಾಡ್ಕೊಳ್ತೆ ನಾವೇನು ಡೇಟಾನ ಸ್ಟೋರ್ ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಇಂಟ್ರೊಡಕ್ಷನ್. ಬಿಗ್ ಡೇಟಾ ಅನಾಲಿಟಿಕ್ಸ್ ಇಂಟ್ರೊಡಕ್ಷನ್. ಇಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದರೆ 89% ಆಫ್ ಕಂಪ್ನೀಸ್ ಫೀಲ್ ದಟ್ ಬಿಗ್ ಡೇಟಾ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಇನ್ ಡಿಜಿಟಲ್ ಫೀಲ್ಡಲ್ಲಿ ನಾವು ಬಿಗ್ ಡೇಟಾ ಅನ್ನೋದು ಒಂದು ಇಂಪಾರ್ಟೆಂಟು ಟ್ರಾನ್ಸ್ಫಾರ್ಮೇಷನ್. ಅದಿಲ್ಲದೆ ನಾವು ಡಿಜಿಟಲಿ ನಾವು ಗ್ಲೋಬಲಿ ಹೋಗೋಕ್ಕೆ ಸಾಧ್ಯವಾಗಲ್ಲ. ಬಿಗ್ ಡೇಟಾ ಅನ್ನೋದೀಗ ಮೋಸ್ಟ್ ಆಫ್ ದ ಕಾಮನ್ ಥಿಂಗ್ಸ್ ಆಗಿದೆ ಯೂಸೇಜಲ್ಲಿ. ಆ್ಯಂಡ್ 79% ಆಫ್ ಎಕ್ಸಿಕ್ಯೂಟಿವ್ಸ್ ಅಗ್ರಿ ದಟ್ ಕಂಪ್ನೀಸ್ ದಟ್ ಡೂ not embrace big data will lose their competitive position and could face extinctions. ಇಲ್ಲಿ ಏನು ಹೇಳ್ತಿದ್ದಾರೆ, ಮೋಸ್ಟ್ ಆಫ್ ದ ಎಕ್ಸಿಕ್ಯೂಟಿವ್ಸ್ ಆ್ಯಂಡ್ ಟಾಪ್ ಮ್ಯಾನೇಜರ್ಸ್ ಈ ಥರ ಎಕ್ಸಿಕ್ಯೂಟಿವ್ಸ್ ಇದ್ದಾರಲ್ವ, ಅವರು ಕಂಪ್ನಿ ಹೇಗೆ ನಡೆಸಬೇಕು, ಕಂಪ್ನಿ ನಡೆಸೋಕ್ಕೆ ನಮಗೆ ಬಿಗ್ ಡೇಟಾ ಇಲ್ಲ ಅಂದರೆ ಕಂಪ್ನಿಗೆ ಲಾಸ್ ಆಗುತ್ತೆ ಮತ್ತು ಕಾಂಪಿಟೇಟಿವ್ ಪೊಸಿಷನ್ ಇದೆಯಲ್ಲ ಆ ಪೊಸಿಷನ್ನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳ್ತಿದ್ದಾರೆ. 83% of executives have pursued big data projects to seize a competitive edge. ಲಾರ್ಜ್ ಸ್ಕೇಲಲ್ಲಿ 83% ಅಂದರೆ ಜಾಸ್ತಿ ಪರ್ಸೆಂಟೇಜ್ ಆಯಿತು. ಅಷ್ಟು ಕಂಪನೀಸು ಯಾವ ಥರ ಪ್ರಾಜೆಕ್ಟ್ಸ್ನ ತೊಗೊಂಡಿದೆ, ಬಿಗ್ ಡೇಟಾ ಬೇಸಿಸ್ ಮೇಲೆ ಪ್ರಾಜೆಕ್ಟ್ಸ್ನ ತೊಗೊಂಡಿದೆ. ಬಿಕಾಸ್ ಅದು ಮೋಸ್ಟ್ ರನ್ನಿಂಗ್ ಟೆಕ್ನಾಲಜಿ ಆಗಿದೆ. ಅರ್ಥ ಆಯ್ತಾ? Next, 19.4b, Big Data Applications and Analytics projected growth in 2026 from 5.3b to in 2018. 2018 ಅಲ್ಲಿ 5.3 ಬೈಟ್ಸ್ ಆಫ್ ಡೇಟಾನ ಸ್ಟೋರ್ ಮಾಡ್ತಿದ್ರು. ಬಟ್ ಇಲ್ಲಿ 2026 ಆಗೋ ತನಕ ನಾವು ಯಾವ ಗೋಲ್ನ ರೀಚ್ ಮಾಡ್ತೀವಿ? 19.4b. 99.31b Hadoop's and Big Data market projected growth in 2022, attaining a 28.59 CAGR. Next, 84% enterprises have launched advanced analytics and big data initiatives for greater accuracy and accelerated decision making. 84% of companies now big data analysis na launch ಮಾಡಿದ್ದಾರೆ. For getting a accurate and acceleration decision ಅಂದರೆ ಅಕ್ಯುರೇಟ್ ಡಿಸಿಷನ್ ಮೇಕಿಂಗ್ ಮಾಡೋಕ್ಕೆ ನಾವು ಬಿಗ್ ಡೇಟಾ ಅನಾಲಿಸಿಸ್ನ ಯೂಸ್ ಮಾಡಿದ್ದೀವಿ. ಅನಾಲಿಸಿಸ್ ಈಸ್ ನಥಿಂಗ್ ಬಟ್ ದ ಡೀಟೇಲ್ಡ್ ಎಕ್ಸಾಮಿನೇಷನ್ ಆಫ್ ಎಲಿಮೆಂಟ್ಸ್.
ಒಂದು ಎಲಿಮೆಂಟ್ ಬಗ್ಗೆ ನಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ತಗೊಳ್ಳೋದನ್ನು ನಾವು ಅನಾಲಿಸಿಸ್ ಅಂತ ಹೇಳ್ತೀವಿ. ಇಲ್ಲಿ ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್ ಇದೆ. ಚಿತ್ರದಲ್ಲಿ ಏನು ತೋರಿಸಿದ್ದಾರೆ, ಡೇಟಾ ಅನಾಲಿಸ್ಟಿಕ್ಸ್ ಅಂದರೆ ಡೇಟಾ ಅನಾಲಿಸ್ಟಿಕ್ಸ್ ಪ್ರೊಸೆಸ್. ಈ ಡಯಾಗ್ರಾಮಲ್ಲಿ ಏನು ತೋರಿಸ್ತಿದ್ದಾರೆ, ಫಸ್ಟ್ ಆಫ್ ಆಲ್ ವಿ ಆರ್ ಹ್ಯಾವಿಂಗ್ ದ ಡೇಟಾ ಅಂತ ಇದೆ. ಒಂದು ಡೇಟಾ ಅಂದರೆ ನಾನು ಏನು ಹೇಳಿದೆ, ಫ್ಯಾಕ್ಟ್ಸ್ ಅಂದರೆ ಟ್ರೂತ್ ಅವ್ರ ಸತ್ಯ ಆರ್ ಐಟಮ್ ಆಫ್ ಇನ್ಫಾರ್ಮೇಷನ್, ಏನಾದರೂ ವಸ್ತುವಿನ ಬಗ್ಗೆ ಇನ್ಫಾರ್ಮೇಷನ್ ಇರಲಿ, ಇದನ್ನು ನಾವು ಡೇಟಾ ಅಂತ ಹೇಳ್ತೀವಿ. ಆ ಡೇಟಾನ ನಾವು ನೆಕ್ಸ್ಟ್ ಸ್ಟೇಜಿಗೆ ಕಳಿಸಿದ್ರೆ ಅದೊಂದು ಇನ್ಫಾರ್ಮೇಷನ್ ಆಗುತ್ತೆ. ಇನ್ಫಾರ್ಮೇಷನ್ ಅಂದರೆ ಸೆಟ್ ಆಫ್ ಡೇಟಾನ ಒಂದು ಇನ್ಫಾರ್ಮೇಷನಾಗಿ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಮೂವಿಂಗ್ ಆನ್, ನೆಕ್ಸ್ಟ್ ಪ್ರೊಸೆಸ್ ಆಗಿ ಅದು ಇನ್ಸೈಟ್ ಮೀನ್ಸ್ ದ ಕೆಪಾಸಿಟಿ ಆಫ್ ಗೇನಿಂಗ್ ಅಕ್ಯುರೇಟ್ ಆ್ಯಂಡ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಮಥಿಂಗ್. ಇನ್ಸೈಟ್ ಅಂದರೆ ನಾವು ಏನು ಡೇಟಾ ಇನ್ಫಾರ್ಮೇಷನ್ ಇದೆ ಆ ಡೇಟಾ ಬಗ್ಗೆ ನಮಗೆ ಡೀಪ್ ಆಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಅದನ್ನು ಒಂದು ಕಡೆ ಇಟ್ಕೋತೀವಿ. ಆಫ್ಟರ್ ದಟ್ ಪ್ರೊಸೆಸ್ ಮಾಡಿದ್ಮೇಲೆ ಅನಾಲಿಸಿಸ್ ಮಾಡ್ತೀವಿ. ಅನಾಲಿಸಿಸ್ ಅಂದರೆ ಡೀಟೇಲ್ಡ್ ಎಕ್ಸಾಮಿನೇಷನ್ ಆಫ್ ದ ಡೇಟಾ ಆರ್ ಎಲಿಮೆಂಟ್ಸ್. ನಮ್ಮ ಹತ್ರ ಏನು ಡೇಟಾ ಇನ್ಫಾರ್ಮೇಷನ್ ಇದೆ ಅದನ್ನು ಡೀಟೇಲ್ಡಾಗಿ ಎಕ್ಸಾಮಿನ್ ಮಾಡಿ ಅನಲೈಸ್ ಮಾಡಿ ಅದನ್ನು ಲಾಸ್ಟ್ ಫೈನಲ್ ಸ್ಟೇಜಿಗೆ ಸ್ಟೋರ್ ಮಾಡೋದನ್ನು ನಾವು ಡೇಟಾ ಅನಾಲಿಟಿಕ್ಸ್ ಪ್ರೊಸೆಸ್ ಅಂತ ಹೇಳ್ತೀವಿ. ಅದರಲ್ಲಿ ಏನು ಸ್ಟೇಜಸ್ ಬರುತ್ತೆ, ಫಸ್ಟ್ ಡೇಟಾ, ನೆಕ್ಸ್ಟ್ ಇನ್ಫೋ, ದೆನ್ ಇನ್ಸೈಟ್, ಆಫ್ಟರ್ ದಟ್ ಅನಾಲಿಸಿಸ್. ಈ ಥರ 4 ಸ್ಟೇಜ್ ಆಗಿ ಡಿವೈಡ್ ಆಗಿದೆ. ನೆಕ್ಸ್ಟ್ ಡೇಟಾ ಅಂದ್ರೇನು, ಡೇಟಾ ಅನಾಲಿಟಿಕ್ಸ್ ಅಂದ್ರೇನು ಗೊತ್ತಾಯಿತು. ಮತ್ತು ನಮಗೆ ಬಿಗ್ ಡೇಟಾ ಎಲ್ಲಿಂದ ಸಿಗುತ್ತೆ, ಸೋರ್ಸಸ್ ಆಫ್ ಬಿಗ್ ಡೇಟಾ, ಲಾರ್ಜ್ ಡೇಟಾ ಫೈಲ್. ಫಸ್ಟ್ ಸೋರ್ಸ್ ಏನಿದೆ, ಲಾರ್ಜ್ ಡೇಟಾ ಫೈಲ್, ವೇರ್ ವಿ ಕ್ಯಾನ್ ಹ್ಯಾವ್ ದಿ ಲಾರ್ಜ್ ಅಮೌಂಟ್ ಆಫ್ ಡೇಟಾ. ಅವ್ರ ಫೈಲ್ಸ್ ಜಾಸ್ತಿ ಇರುತ್ತೆ, ಅದನ್ನು ನಾವು ಮೆಮೊರಿ ಕಾರ್ಡಲ್ಲಿ ಈ ಥರ ಸ್ಟೋರ್ ಮಾಡೋಕ್ಕಾಗಲ್ಲ. ಅದನ್ನು ನಾವು ಬಿಗ್ ಡೇಟಾ ಟೆಕ್ನಾಲಜಿಯಲ್ಲಿ ಮಾತ್ರ ಸ್ಟೋರ್ ಮಾಡೋಕ್ಕೆ ಸಾಧ್ಯ. ದೆನ್ advanced analytics or analysis, where we can examination of data and context using sophisticated techniques and tools. ನಾವು ಒಂದು ಡೇಟಾನ ಎಕ್ಸಾಮಿನ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ದ ಟೂಲ್ಸ್. ವೆರೈಟಿ ಆಫ್ ಟೂಲ್ಸಿನ ಹೆಲ್ಪಿಂದ ನಾವು ಡೇಟಾನ ಅನಲೈಸ್ ಮಾಡ್ಬೋದು, ಎಕ್ಸಾಮಿನ್ ಮಾಡ್ಬೋದು. ಡೇಟಾ ಫ್ರಮ್ ವಿಜುವಲೈಸೇಷನ್ ಟೂಲ್ಸ್ ಅಂದರೆ ಸಮ್ ಆಫ್ ದ ವಿಜುವಲೈಸೇಷನ್ ಟೂಲ್ಸ್ ಇದೆ. ಯಾವುದ್ಯಾವುದು ಲೈಕ್ ಚಾರ್ಟ್ಸ್, ಗ್ರಾಫ್ಸ್, ಮ್ಯಾಪ್ಸ್ ಈ ಥರ ಇರೋ ಟೂಲ್ಸಿಗೆ ನಾವು ವಿಜುವಲೈಸೇಷನ್ ಟೂಲ್ಸ್ ಅಂತ ಹೇಳ್ತೀವಿ. ಡೇಟಾ ಫ್ರಮ್ ಸೋಷಿಯಲ್ ನೆಟ್ವರ್ಕಿಂದ ಡೇಟಾ ಆಕ್ಸೆಸ್ ಮಾಡ್ಬೋದು, ಅನ್ಸ್ಟ್ರಕ್ಚರ್ಡ್ ಡೇಟಾ. ದೆನ್ ಜಿಯೋಸ್ಪ್ಯಾಷಿಯಲ್ ಲೊಕೇಶನ್ ಇನ್ಫಾರ್ಮೇಷನ್, ನಾವಿರೋ ಲೊಕೇಶನ್ ಇನ್ಫಾರ್ಮೇಷನ್ ಆಕ್ಸೆಸ್ ಮಾಡಿ ಸ್ಟೋರ್ ಮಾಡ್ಬೋದು. ದೆನ್ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಆ್ಯಂಡ್ ಮ್ಯಾಪಿಂಗ್, ಸೋಷಿಯಲ್ ಮೀಡಿಯಾದಲ್ಲಿ ಏನು ಪೋಸ್ಟ್ ಮಾಡ್ತೀವಿ ಡೈಲಿ ಲೈಫಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಲೈಕ್ ದಟ್, ಟೆಲಿಗ್ರಾಮ್ ಈ ಥರ ಇದರಲ್ಲೆಲ್ಲ ಏನು ಪೋಸ್ಟಿಂಗ್ ಮಾಡ್ತೀವಿ ಅಲ್ಲಿಂದ ನಾವು ಡೇಟಾ ಆಕ್ಸೆಸ್ ಮಾಡಿ ಸ್ಟೋರ್ ಮಾಡಿ ಮಾನಿಟರ್ ಮಾಡ್ಬೋದು. ಲಾಸ್ಟ್ Telematics is the method of monitoring cars, trucks, equipments and other assets by using GPS technologies. ಆನ್ಬೋರ್ಡ್ ಡಯಾಗ್ನೋಸ್ಟಿಕ್ಸ್ ಅಂತ ಹೇಳ್ತೀವಿ. ಏನು GPS ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಕಾರ್, ಟ್ರಕ್ ಈ ಥರ ಮಾನಿಟರ್ ಮಾಡೋದನ್ನು ನಾವು ಟೆಲಿಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ದ ಸೋರ್ಸಸ್ ಆಫ್ ಬಿಗ್ ಡೇಟಾ. ಇಲ್ಲಿಂದ ನಾವು ಬಿಗ್ ಡೇಟಾನ ಆಕ್ಸೆಸ್ ಮಾಡ್ಬೋದು. ಮೂವಿಂಗ್ ಆನ್, ಬಿಗ್ ಡೇಟಾ ಟೂಲ್ಸ್ ಆ್ಯಂಡ್ ಟೆಕ್ನಾಲಜೀಸ್. ಇಲ್ಲಿ ಸಮ್ ಇಮೇಜಸ್ ತೋರಿಸಿದ್ದಾರೆ ಅಲ್ವಾ, ಇದೆಲ್ಲ ಇಮೇಜಸ್ನ ನಾವು ಏನು ಹೇಳ್ತೀವಿ, ಈ ಇಮೇಜಸ್ಸು ನಥಿಂಗ್ ಬಟ್ ದ ಐಕಾನ್ಸ್ ಅಂತ ಹೇಳ್ತೀವಿ. ಅದು ಬಿಗ್ ಡೇಟಾ ಟೆಕ್ನಾಲಜೀಸ್, ಏನು ಟೆಕ್ನಾಲಜೀಸ್ ಯೂಸ್ ಮಾಡ್ತೀವಿ ಆ ಟೆಕ್ನಾಲಜೀಸ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಪಾಚೆ ಹ್ಯಾಡೋಪ್, ಇಟ್ ಈಸ್ ಒನ್ ಆಫ್ ದ ಟೂಲ್. ದ ಅಪಾಚೆ ಹ್ಯಾಡೋಪ್ ಟೂಲ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಬಿಗ್ ಡೇಟಾ ಫ್ರೇಮ್ವರ್ಕ್ನ ಡೆವಲಪ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಡಿಸ್ಟ್ರಿಬ್ಯೂಟಿವ್ ಪ್ರೊಸೆಸಿಂಗ್ ಕಂಪ್ಯೂಟರ್ ಸಿಸ್ಟಮ್ಸ್ನ ಯೂಸ್ ಮಾಡಿ ಲಾರ್ಜ್ ಡೇಟಾನ ನಾವು ಸ್ಟೋರ್ ಮಾಡ್ಬೋದು ಬೈ ಯೂಸಿಂಗ್ ಅಪಾಚೆ ಹ್ಯಾಡೋಪ್. ನೆಕ್ಸ್ಟ್ ಅಪಾಚೆ ಹೈವ್, ಇದನ್ನು ನಾವೇನು ಹೇಳ್ತೀವಿ ಅಪಾಚೆ ಹೈವ್. ಈ ಟೂಲ್ನ ಎಲ್ಲಿ ಯೂಸ್ ಮಾಡ್ತೀವಿ,
SQL inspired language separates the user from the complexity of map, reducing ಪ್ರೋಗ್ರಾಮಿಂಗ್ನ ರೆಡ್ಯೂಸ್ ಮಾಡಿ ನಾವು SQL ಕಾನ್ಸೆಪ್ಟ್ಸಲ್ಲಿ ಏನು ಪ್ರಾಬ್ಲಮ್ಯಾಟಿಕ್ ಇದೆ ಅದನ್ನು ನಾವು ಇಲ್ಲಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಅಪಾಚೆ ಮಾಹೋತ್. ಇಟ್ ಈಸ್ ಯೂಸ್ಡ್ ಫಾರ್ ದ ಓಪನ್ ಸೋರ್ಸ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋಕ್ಕೆ, ಸ್ಕೇಲೆಬಲ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಅಲ್ಗೋರಿದಮ್ಸ್ನ ಕ್ರಿಯೇಟ್ ಮಾಡೋಕ್ಕೆ ನಾವು ಅಪಾಚೆ ಮಾಹೋತ್ನ ಯೂಸ್ ಮಾಡ್ತೀವಿ. ಮೆಷಿನ್ ಲರ್ನಿಂಗ್ ಅಲ್ಗೋರಿದಮ್ಸ್ ಕ್ರಿಯೇಟ್ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡ್ಬೋದು. Then Apache Pig. It's a high level platform or tool which is used to process the large data set. ಲಾರ್ಜ್ ಡೇಟಾ ಸೆಟ್ನ ನಾವು ಪ್ರೊಸೆಸ್ ಮಾಡೋಕ್ಕೆ ಅಪಾಚೆ ಪಿಗ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಪಾಚೆ ಡ್ರಿಫ್ಟ್. ಇಟ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಕೋಡ್ ಜನರೇಷನ್ ಫಾರ್ ದ ವೆರೈಟಿ ಆಫ್ ಯೂಸರ್ಸ್. ನಾವು ಕೋಡ್ ಜನರೇಟ್ ಮಾಡೋಕ್ಕೆ ನಾವು ಅಪಾಚೆ ಥ್ರಿಫ್ಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಪಾಚೆ ಝೂಕೀಪರ್. ಅಪಾಚೆ ಝೂಕೀಪರ್ ಪ್ರೊವೈಡ್ಸ್ ಆಪರೇಷನಲ್ ಸರ್ವಿಸಸ್ ಫಾರ್ ಅ ಹ್ಯಾಡೂಪ್ ಕ್ಲಸ್ಟರ್. ಆಪರೇಷನಲ್ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ ಫಾರ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಕಾನ್ಫಿಗರ್ ಮಾಡೋಕ್ಕೆ, ಮತ್ತು ಸಿಂಕ್ರೊನೈಸಿಂಗ್ ಸರ್ವಿಸಸ್, ನೇಮಿಂಗ್ ರಿಜಿಸ್ಟ್ರಿ ಫಾರ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ನ ನೇಮ್ ಮಾಡೋಕ್ಕೆ, ರಿಜಿಸ್ಟರ್ ಮಾಡೋಕ್ಕೆ ನಾವು ಝೂಕೀಪರ್ನ ಯೂಸ್ ಮಾಡ್ಬೋದು. ಈ ಟೂಲ್ನ ಯೂಸ್ ಮಾಡ್ಕೋಬೋದು. ದೆನ್ ಅಪಾಚೆ ಕಾಫ್ಕಾ. Apache Kafka acts as a smart middle layer and decouples your diverse real-time data pipelines. ಇದು ಏನು ಸ್ಮಾರ್ಟ್ ಲೇಯರ್ ಆಗಿ ವರ್ಕ್ ಮಾಡುತ್ತೆ, ಮಿಡಲ್ ಲೇಯರ್ ಅಂತ ಹೇಳ್ತೀವಿ. ಮಿಡಲ್ ಲೇಯರ್ ಆಗಿ ವರ್ಕ್ ಮಾಡುತ್ತೆ, ಮತ್ತು ಇದು ಡಿವೈಡ್ ಮಾಡುತ್ತೆ, ಎರಡು ಪೈಪ್ಲೈನ್ ಥರ ವರ್ಕ್ ಮಾಡುತ್ತೆ. ಎರಡು ಪಾರ್ಟ್ನ ಡಿವೈಡ್ ಮಾಡಿ ಪೈಪ್ಲೈನ್ ಥರ ವರ್ಕ್ ಮಾಡೋಕ್ಕೆ ನಾವು ಅಪಾಚೆ ಕಾಫ್ಕಾ ಅಂತ ಹೇಳ್ತೀವಿ. ಇಲ್ಲಿ ಯೂಸ್ ಮಾಡ್ತೇವೆ. ಇಟ್ ಈಸ್ ಯೂಸ್ಡ್ ಫಾರ್ ರಿಯಲ್ ಟೈಮ್ ಸ್ಟ್ರೀಮಿಂಗ್ ಆ್ಯಂಡ್ ಅನಾಲಿಟಿಕ್ಸ್ ಆಫ್ ಬಿಗ್ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಯಲ್ ಟೈಮ್ ಸ್ಟ್ರೀಮಿಂಗಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟೂಲ್ ಈಸ್ ಅಪಾಚೆ ಸ್ಪಾರ್ಕ್. ಅಪಾಚೆ ಸ್ಪಾರ್ಕ್ ಈಸ್ ಆನ್ ಓಪನ್ ಸೋರ್ಸ್ ಡಿಸ್ಟ್ರಿಬ್ಯೂಟೆಡ್ ಪ್ರೊಸೆಸಿಂಗ್ ಸಿಸ್ಟಮ್ ಯೂಸ್ಡ್ ಫಾರ್ ಬಿಗ್ ಡೇಟಾ ವರ್ಕ್ಲೋಡ್ಸ್ನ ಅಪ್ಲೋಡ್ ಮಾಡೋಕ್ಕೆ. ಇಟ್ಸ್ ಆಲ್ಸೋ ಡಿಸ್ಟ್ರಿಬ್ಯೂಟೆಡ್ ಪ್ರೊಸೆಸಿಂಗ್ ಸಿಸ್ಟಮ್. ಅದನ್ನು ನಾವು ಅಪಾಚೆ ಸ್ಪಾರ್ಕ್ ಅಂತ ಹೇಳ್ತೀವಿ. ಆ್ಯಂಡ್ ಯೂಸ್ಡ್ ಫಾರ್ ದ ಸ್ಟೋರಿಂಗ್ ಆಫ್ ಲಾರ್ಜ್ ವರ್ಕ್ಲೋಡ್ ಆ್ಯಂಡ್ ಯುಟಿಲೈಸಸ್ ಮೆಮೊರಿ ಕ್ಯಾಚ್ನ ಯುಟಿಲೈಸ್ ಮಾಡ್ಕೋಬಾರ್ದು ಆ್ಯಂಡ್ ಕ್ವೈರಿ ಎಕ್ಸಿಕ್ಯೂಷನ್ ಮಾಡ್ಬೋದು. ನೆಕ್ಸ್ಟ್ ನೋ ಎಸ್ ಕ್ಯೂ ಎಲ್ ಡೇಟಾಬೇಸ್ ಅಂದರೆ ಏನು? ನೋ ಎಸ್ ಕ್ಯೂ ಎಲ್ ಇನ್ ಬಿಗ್ ಡೇಟಾ ಅಂದರೆ ಇಟ್ ಈಸ್ ಯೂಸ್ಡ್ ಫಾರ್ ದ ಮೆಕ್ಯಾನಿಸಮ್ ಆಫ್ ಸ್ಟೋರಿಂಗ್ ಆ್ಯಂಡ್ ರಿಟ್ರೀವಿಂಗ್ ಇನ್ಫಾರ್ಮೇಷನ್. ಸ್ಟೋರೇಜ್ ಮಾಡೋಕ್ಕೆ, ಇನ್ಫಾರ್ಮೇಷನ್ನ ರಿಟ್ರೀವ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಡೇಟಾ ಹೇಗೆ ಮಾಡೆಲ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲರ್ ಮಾಡೆಲರೇಷನ್. ಟ್ಯಾಬ್ಲರ್ ಕಾಲಮ್ ಅಂದರೆ ರಿಲೇಷನಲ್ ಡೇಟಾಬೇಸ್ ಫಾರ್ಮಲ್ಲಿ, ಟೇಬಲ್ ಫಾರ್ಮಲ್ಲಿ ಸ್ಟೋರ್ ಮಾಡ್ಬೋದು ಮತ್ತು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಇಟ್ಸ್ ಯೂಸ್ಡ್ ಓನ್ಲಿ ಇನ್ ದ ಅರ್ಲಿ 21st ಸೆಂಚುರಿ ಮೊದಲು ನಾವು ಅದನ್ನು ಯೂಸ್ ಮಾಡ್ತಿದ್ವಿ. ಈಗ SQLನ ಮೋಸ್ಟ್ ಪ್ರಾಬಬ್ಲಿ ಯೂಸ್ ಮಾಡ್ತಾ ಇದ್ದೀವಿ. ದೀಸ್ ಆರ್ ದ ಸಮ್ ಟೆಕ್ನಾಲಜೀಸ್ ಆಫ್ ಬಿಗ್ ಡೇಟಾ, ಟೂಲ್ಸ್ ಆ್ಯಂಡ್ ಟೆಕ್ನಾಲಜೀಸ್. ಇಲ್ಲೊಂದು ಸ್ಮಾಲ್ ಕೇಸ್ ಸ್ಟಡಿ ಕೊಟ್ಟಿದ್ದಾರೆ. ಏನು ಕೇಸ್ ಸ್ಟಡಿ? ಅಮೆಝಾನಲ್ಲಿ ಶಾಪಿಂಗ್ ಮಾಡಿದ್ದೀವಲ್ವ ನಾವು, ಅಮೆಝಾನಲ್ಲಿ ಹೇಗೆ ಬಿಗ್ ಡೇಟಾ ವರ್ಕ್ ಆಗ್ತದೆ, ಬಿಗ್ ಡೇಟಾ ಹೇಗೆ ಸ್ಟೋರ್ ಮಾಡೋದು, ರಿಟ್ರೀವ್ ಮಾಡೋದು, ಆಕ್ಸೆಸ್ ಮಾಡೋದನ್ನು ಹೇಳ್ತಾ ಇದ್ದಾರೆ. ಒಂದು ಸ್ಮಾಲ್ ಕೇಸ್ ಸ್ಟಡಿ ಕೊಟ್ಟಿದ್ದಾರೆ. ಹೌ ಅಮೆಝಾನ್ ಯೂಸಸ್ ಡೇಟಾ ಸೈನ್ಸ್ನ ಹೇಗೆ ಯೂಸ್ ಮಾಡುತ್ತೆ ಅಮೆಝಾನ್. ನಾವು ಒಂದು ಅಮೆಝಾನ್ ಯೂಸರ್ ಆಗಿದ್ದರೆ ಹೌ ಅಮೆಝಾನ್ ಯೂಸಸ್ ಡೇಟಾ ಸೈನ್ಸ್ ಅಂತ ಇಲ್ಲಿ ಹೇಳ್ತಿದ್ದಾರೆ ನೋಡಿ. ನಮ್ಮ ಅಕೌಂಟ್ ಇರುತ್ತಲ್ವ, ಅಮೆಝಾನಲ್ಲಿ ಒಂದು ಅಕೌಂಟ್ ಇದ್ದರೆ ನಾವು ಅದರಲ್ಲಿ ಏನು ಶಾಪ್ ಮಾಡ್ತಿದ್ದೀವಿ ಎಲ್ಲ ಅದರಲ್ಲೇ ಡೀಟೇಲ್ಸ್ ಇರುತ್ತೆ. ನಮಗೆ ಏನು ಶಾಪಿಂಗ್ ಮಾಡಿದ್ಮೇಲೆ ನಮಗೊಂದು ಸಮ್ ರೆಕಮೆಂಡೇಷನ್ಸ್ ಬರುತ್ತೆ ಆನ್ ದ ಬೇಸಿಸ್ ಆಫ್ ಅವರ್ ಪರ್ಚೇಸ್. ನಮ್ಮ ಪರ್ಚೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಏನು ರೆಕಮೆಂಡೇಷನ್ಸ್ ಬರುತ್ತೆ. ಅದಕ್ಕೆ ಮಾನಿಟರ್ ಮಾಡೋಕ್ಕೆ ಒಂದು ಡೇಟಾ ಸೈನ್ಸ್ ಮಾನಿಟರ್ ಮಾಡೋಕ್ಕೆ ಒಬ್ಬರು ಇರ್ತಾರಲ್ಲಿ, ಒಂದು ಮೆಷಿನ್ ಅವ್ರ ಸಿಸ್ಟಮ್ ಇರುತ್ತೆ. ಯೂಸಸ್ ರೆಕಮೆಂಡೇಷನ್ ಬೇಸ್ಡ್ ಆನ್ ಆರ್ ಬಿ ಎಸ್ ಟೆಕ್ನಾಲಜಿ ಬೇಸಿದ ಮೇಲೆ ನಮಗೆ ರೆಕಮೆಂಡೇಷನ್ ಕೊಡ್ತಾರೆ. ದೆನ್ ಟ್ರ್ಯಾಕಿಂಗ್ ದ ಯೂಸರ್ ಟು ಅಂಡರ್ಸ್ಟ್ಯಾಂಡ್ ದ ಮೈಂಡ್ ಸೆಟ್. ದ ಯೂಸರ್ ಏನು ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ ಆ ಯೂಸರ್ನ ಟ್ರ್ಯಾಕ್ ಮಾಡೋದೇಕೆ ಅಂದರೆ ಅವನೇನು ಪರ್ಚೇಸ್ ಮಾಡ್ತಿದ್ದಾನೆ, ಅವನ ಚಾಯ್ಸಸ್ ಏನು, ಲೈಕ್ಸ್ ಏನು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ನು ಟ್ರ್ಯಾಕ್ ಮಾಡಿದ್ರೆ ಮಾತ್ರ ಅವ್ನ ಮೈಂಡ್ ಸೆಟ್ ಗೊತ್ತಾಗುತ್ತೆ ನಮಗೆ. ದೆನ್
ಅಂಡರ್ಸ್ಟ್ಯಾಂಡ್ ದಿ ಟೆಕ್ನಿಕ್ಯಾಲಿಟೀಸ್, ಹ್ಯಾಬಿಟ್ಸ್. ಟೆಕ್ನಿಕ್ಯಾಲಿಟೀಸ್ ಅಂದ್ರೇನು, ನಾವೇನು ಪರ್ಚೇಸ್ ಮಾಡಿದ್ದೀವಿ ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಒಂದು ಟೆಕ್ನಿಕ್ಯಾಲಿಟಿ ಆಗಿದೆ ಅವ್ರದ್ದು. ನಮ್ಮ ಮೈಂಡ್ಸೆಟ್ಟು ಮತ್ತು ಹ್ಯಾಬಿಟ್ ಬಗ್ಗೆ ತಿಳ್ಕೊಳ್ತಾರೆ, ಯೂಸರ್ ಬಗ್ಗೆ. ಫಾಸ್ಟರ್ ಪ್ರೊಸೆಸ್ ಆಫ್ ಶಿಪ್ಪಿಂಗ್, ಏನು ಶಿಪ್ಪಿಂಗ್ ಮಾಡ್ತಾರೆ, ಪರ್ಚೇಸ್ ಈಗ ಆರ್ಡರ್ ಮಾಡಿದ್ಮೇಲೆ ಫಾಸ್ಟರ್ ಶಿಪ್ಪಿಂಗ್ ಇರಬೇಕು, ಆವಾಗ ಮಾತ್ರ ಯೂಸರ್ ಸ್ಯಾಟಿಸ್ಫೈ ಆಗ್ತಾನೆ. ದೀಸ್ ಆರ್ ದ 4 ಮೇಜರ್ ಥಿಂಗ್ಸ್ ದಟ್ ಆಸ್ ಯೂಸ್ಡ್ ಫಾರ್ ದ ಅಮೆಝಾನ್ ಡೇಟಾ ಸೈನ್ಸ್. ಡೇಟಾ ಸೈನ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಈ 4 ಟೆಕ್ನಾಲಜೀಸ್ನ ಯೂಸ್ ಮಾಡ್ತೇವೆ. 4 ಮೇಜರ್ ಥಿಂಗ್ಸ್, ಅದನ್ನು ನಾವು ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್, ಯೂಸರ್ಸ್ ರೆಕಮೆಂಡೇಷನ್ ಬೇಸ್ಡ್ ಸಿಸ್ಟಮ್. RBS ಅಂದ್ರೇನು, ರೆಕಮೆಂಡೇಷನ್ ಬೇಸ್ಡ್ ಸಿಸ್ಟಮ್ ಅಂತ. ಥ್ರೂ ದಿಸ್ ಟೆಕ್ನಾಲಜಿ ಇಟ್ ಗ್ಯಾದರ್ಸ್ ಡೇಟಾ ಫ್ರಮ್ ದೇರ್ ಕಸ್ಟಮರ್ಸ್. ಇಲ್ಲಿ ಏನು ಹೇಳ್ತಿದ್ದಾರೆ, ಕಸ್ಟಮರ್ಸಿಂದ ಡೇಟಾನ ಪಡ್ಕೊಳ್ತಾರೆ. ಆ್ಯಂಡ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಬಿಗ್ ಡೇಟಾ. ಅದನ್ನು ನಾವು ಬಿಗ್ ಡೇಟಾ ಅಂತ ಹೇಳಿ ಕರಿಬಹುದು. ನಮ್ಮೊಬ್ಬರಿಂದ ಡೇಟಾ ಇರಲ್ಲ, ಲಾರ್ಜ್ ಅಮೌಂಟ್ ಆಫ್ ಪೀಪಲ್ಸ್ ಆರ್ ದೇರ್ ಇನ್ ಯೂಸರ್ಸ್ ಆಫ್ ಅಮೆಝಾನ್ನ ತುಂಬ ಜನ ಯೂಸ್ ಮಾಡ್ತಿದ್ದಾರೆ. ಅವ್ರದ್ದೆಲ್ಲ ಡೇಟಾ ಸ್ಟೋರ್ ಆಗಬೇಕು ಅಂದರೆ ಬಿಗ್ ಡೇಟಾನ ಯೂಸ್ ಮಾಡ್ಬೋದು. ದ ಮೋರ್ ಡೇಟಾ ದೇ ಹ್ಯಾವ್, ದ ಬೆಟರ್ ಇಟ್ ಈಸ್ ಫಾರ್ ದೆಮ್, ಬಿಕಾಸ್ once they understand what the user wants, then they streamline the process and try to encourage the customers to purchase the products. ಒಂದು ಸತಿ ಅವ್ರಿಗೆ ಅರ್ಥ ಆಯಿತು ಏನು ಯೂಸರಿಗೆ ಬೇಕಾಗಿದೆ, ಅವ್ನ ಮೈಂಡ್ಸೆಟ್ ಅರ್ಥ ಆಯಿತು ಅಂದರೆ ಅವರು ಯೂಸರಿಗೆ ಪುಷ್ ಮಾಡ್ಬೋದು. ಈಗ ಪರ್ಚೇಸ್ ಮಾಡೋಕ್ಕೆ ಎನ್ಕರೇಜ್ ಮಾಡ್ಬೋದು, ಆಫರ್ಸ್ ಕೊಡ್ಬೋದು ಬೇಸ್ಡ್ ಆನ್ ದೇರ್ ಚಾಯ್ಸ್. ಅದು ಅವ್ರ ಚಾಯ್ಸ್ ಮೇಲೆ ಆಫರ್ ಸಿಕ್ತು ಅಂದರೆ ಯಾರೂ ಹಾಗೆ ಸುಮ್ಮನೆ ಇರಲ್ಲ, ಬಟ್ ಆರ್ಡರ್ ಮಾಡ್ತಾರೆ. ಈ ಥರ ಅವ್ರದ್ದು ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. RBS 6 and predicts the rating or preferences a user would give to an item. ಹಿಂಗೆ ಯೂಸರ್ಸ್ ಏನು ರೇಟಿಂಗ್ ಕೊಡ್ತಾರೆ, ರೇಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಅವನಿಗೆ ಎಷ್ಟು ಇಷ್ಟ ಆಯಿತು ಪ್ರಾಡಕ್ಟ್ ಅನ್ನೋದು. ನಾವೊಂದು ಪರ್ಚೇಸ್ ಮಾಡಿದ್ಮೇಲೆ ಒಂದು ಐಟಮ್ನ ರೇಟಿಂಗ್ಸ್ ಕೊಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾರಲ್ವ, 1 ಸ್ಟಾರ್ 2 ಸ್ಟಾರ್ 3 ಸ್ಟಾರ್ ಈ ಥರ ಸ್ಟಾರ್ಸ್ ಕೊಡ್ಬೋದು ನಾವು. ಮತ್ತು ನಮ್ಮ ಪ್ರಿಫರೆನ್ಸಸ್ ಏನು ಚಾಯ್ಸಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ, ರೆಕಮೆಂಡೇಷನ್ಸ್ ಮಾಡೋಕ್ಕೆ ಅವರಿಗೆ ಈಸಿಯರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಮೆಝಾನ್ಸ್ ರೆಕಮೆಂಡೇಷನ್ ಇಂಜಿನ್. ಇದೊಂದು ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್. ಅಮೆಝಾನಲ್ಲಿ ಹೇಗೆ ರೆಕಮೆಂಡೇಷನ್ ಇಂಜಿನ್ ವರ್ಕ್ ಆಗುತ್ತೆ, ಸರ್ಚ್ ಇಂಜಿನ್ ಅಂದರೆ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಗ ರೆಕಮೆಂಡೇಷನ್ ಇಂಜಿನ್ ಅಂತ ಇದೆ, ಅದರಲ್ಲಿ ಹೇಗೆ ನಾವು ರೆಕಮೆಂಡ್ ಮಾಡ್ಬೋದು ಕಸ್ಟಮರ್ಸ್ಗೆ. ಇಲ್ಲೇನಿದೆ, ಅಮೆಝಾನ್ S3 ಸ್ಟೋರಿಂಗ್ ಯೂಸರ್ ಡೇಟಾ ಆ್ಯಂಡ್ ಇನ್ವೆಂಟರಿ ಇನ್ಫಾರ್ಮೇಷನ್ ಇನ್ S3. ನಾವೇನು ಯೂಸರ್ ಡೇಟಾ ಇರುತ್ತೆ, ಪ್ರೊಫೈಲು, ಅವ್ನ ಪರ್ಸ್ನಲ್ ಡೀಟೇಲ್ಸ್ ಒಂದು ಕಡೆ ಸ್ಟೋರ್ ಆಗುತ್ತೆ, ಮತ್ತು ಅವ್ನ ಚಾಯ್ಸಸ್ಸು ಏನು ಚಾಯ್ಸಸ್ ಇದೆ ಅದೊಂದು ಕಡೆ ಸ್ಟೋರ್ ಆಗುತ್ತೆ. ಇದೊಂದು ಇನ್ಫಾರ್ಮೇಷನ್ ಆಯಿತಾ. ನೆಕ್ಸ್ಟ್, ಅಮೆಝಾನ್ ಪರ್ಸ್ನಲೈಸಸ್ API. ಯೂಸಿಂಗ್ ದ ಅಮೆಝಾನ್ ಪರ್ಸ್ನಲೈಸ್ API ಟು ಕ್ರಿಯೇಟ್ ಎ ಫ್ಲೋ ಆಫ್ ಅ ಯೂಸರ್ ಆ್ಯಕ್ಟಿವಿಟಿ. ಅವ್ನ ಯೂಸರ್ ಆ್ಯಕ್ಟಿವಿಟಿ ಎಷ್ಟು ಆ್ಯಕ್ಟಿವ್ ಇದ್ದಾನೆ, ವಿಸಿಟ್ ಎಷ್ಟು ಸ್ಟಡಿ ಮಾಡಿದ್ದಾನೆ ಆ ಸೈಟಿಗೆ, ಓಪನ್ ಮಾಡಿದಾರಾ, ಚೆಕ್ ಮಾಡಿದಾರಾ, ಚಾಯ್ಸು ಈಗ ಲೈಕ್ ಮಾಡಿದಾರಾ ಯಾವುದಾದ್ರು ಐಟಮ್ನ ಅಂತ ಹೇಳ್ಬಿಟ್ಟು ವಿಶ್ ಲಿಸ್ಟಿಗೆ ಹಾಕೋದು. ಆ ಥರ ವಿಶ್ ಲಿಸ್ಟಿಗೆ ಹಾಕಿದಾರಾ ಅಂತ ಹೇಳ್ಬಿಟ್ಟು ಅವ್ರು ಆ್ಯಕ್ಟಿವ್ ಇದ್ದಾರಾ ಇಲ್ವೋ ಟ್ರ್ಯಾಕ್ ಮಾಡ್ತಾರೆ. ದೆನ್ ಅಮೆಝಾನ್ ಪರ್ಸ್ನಲೈಸಸ್. ಬೈ ಯೂಸಿಂಗ್ ಬೋತ್ ಆಫ್ ದಿಸ್ ಹಿ ಪರ್ಸ್ನಲೈಸ್ ದಿಸ್. ಪರ್ಸ್ನಲೈಸಿಂಗ್ ಆ್ಯಂಡ್ ಎಕ್ಸಾಮಿನಿಂಗ್ ದ ಡಾಟಾ. ಏನು ಡೇಟಾ ಅವ್ರು ಸಿಕ್ಕಿರುತ್ತೆ ಎರಡೂ ಕಡೆಯಿಂದ, S3 ಮತ್ತು APIನಿಂದ ಪರ್ಸ್ನಲೈಸ್ ಮತ್ತು ಎಕ್ಸಾಮೈನ್ ಮಾಡ್ತಾರೆ. ಐಡೆಂಟಿಫೈ ದ ಮೀನಿಂಗ್ಫುಲ್ ಸೆಲೆಕ್ಟಿಂಗ್ ಕರೆಕ್ಟಿಂಗ್ ಅಲ್ಗೋರಿದಮ್. ಅಲ್ಗೋರಿದಮ್ಸ್ನ ಯೂಸ್ ಮಾಡ್ತೀವಿ. ಆಪ್ಟಿಮೈಸೇಷನ್ ಟೆಕ್ನಾಲಜಿ, ಸ್ಟ್ಯಾಟಿಸ್ಟಿಕ್ಸ್ ಈ ಥರ ಯೂಸ್ ಮಾಡಿ ಟೆಕ್ನಾಲಜೀಸ್ನ ಫೈಂಡ್ ಔಟ್ ಮಾಡ್ತಾರೆ. ಫೈಂಡ್ ಔಟ್ ಮಾಡಿ ದೆನ್ ಮೂವಿಂಗ್ ಆನ್ ಟು ದ ಟೈಪ್ಸ್. ಏನು ಲೋಡಿಂಗ್ ಡೇಟಾ, ಇನ್ಸ್ಪೆಕ್ಷನ್ ಮಾಡೋದು, features identification, selecting the right algorithm, selecting the hyper parameters, training the models, optimizing the models, building an assembly of features, model hosting, creation of the real-time catches. ಈ ಥರ ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು ರೆಫರೆನ್ಸ್ ತೊಗೊಂಡು ನೆಕ್ಸ್ಟ್ ಏನು ಔಟ್ಕಮ್ ಬರುತ್ತೆ ಅಂದರೆ ಕಸ್ಟಮೈಸ್ಡ್ ಪರ್ಸ್ನಲೈಸೇಷನ್ API. Customized personalization API using the user's ಆ್ಯಕ್ಟಿವಿಟಿ ಸ್ಟ್ರೀಮ್ ಟು ಪ್ರೊಡ್ಯೂಸ್ ರೆಕಮೆಂಡೇಷನ್. ಈ ಸ್ಟ್ರೀಮ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಯೂಸರ್ಸಿಗೆ ರೆಕಮೆಂಡ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಓಕೆ, ದಿಸ್ ಈಸ್ ಒನ್ ಆಫ್ ದ ಸರ್ಚ್ ಇಂಜಿನ್. ಅಮೆಝಾನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸಿದ್ದಾರೆ. ಇಷ್ಟ ಅರ್ಥ ಆಯ್ತಾ? ಬಿಗ್ ಡೇಟಾ ಹೇಗೆ ಯೂಸ್ ಮಾಡ್ತೀವಿ, ಯಾಕೆ ಬಿಗ್ ಡೇಟಾ ನೆಸೆಸರಿ ಇದೆ ಅಂತ ಹೇಳ್ಬಿಟ್ಟು ನಮಗೆ ಅರ್ಥ ಆಯಿತು. ಓಕೆ, ಮೂವಿಂಗ್ ಆನ್. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಫಾರ್ ಡೇಟಾ ಸೈನ್ಸ್. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಫಾರ್ ಡೇಟಾ ಸೈನ್ಸ್ ಅಂದ್ರೇನು? ಇನಿಷಿಯಲಿ ನಾನು ಹೇಳಿದೆ, ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಪಾತ್ವೇ ಯು ವಿಲ್ ಅಂಡರ್ಸ್ಟ್ಯಾಂಡ್
ಎಕ್ಸ್ಪ್ಲೈನ್ ಡೇಟಾಬೇಸ್ ಆ್ಯಂಡ್ ಇಟ್ ಡಿಫ್ರೆಂಟ್ ಟೈಪ್ಸ್, ಅಡ್ವಾಂಟೇಜಸ್ ಆಫ್ ಡೇಟಾಬೇಸ್. ಇದು ನಿಮಗೆ ಅರ್ಥ ಆಗುತ್ತೆ. ಇಂಟ್ರೊಡಕ್ಷನಲ್ಲಿ ಏನು ಕೊಟ್ಟಿದ್ದಾರೆ? ಇಂಟ್ರೊಡಕ್ಷನ್ ಟು ಡೇಟಾ. ಬೇಸಿಕಲಿ ಡೇಟಾ ಅಂದರೆ ಏನು? ಡೇಟಾ ಆರ್ ಇಂಡಿವಿಜುವಲ್ ಫ್ಯಾಕ್ಟ್ಸ್. ಇಂಡಿವಿಜುವಲ್ ಫ್ಯಾಕ್ಟ್ಸ್ ಆರ್ ಪರ್ಸನಲೈಸ್ಡ್ ಫ್ಯಾಕ್ಟ್ಸ್, statistics or items of information, often numeric, that are collected through observation. Observation ಇಂದ ಕಲೆಕ್ಟ್ ಮಾಡ್ಬೋದು, ಬಟ್ ಪೀಪಲಿಂದ ಕಲೆಕ್ಟ್ ಮಾಡ್ಕೋಬೋದು. ಅವರು ಪರ್ಸ್ನಲ್ ಡೀಟೇಲ್ಸ್ ಆಗಿರಲಿ, ಅದನ್ನು ನಾವು ಡೇಟಾ ಅಂತ ಹೇಳ್ಬೋದು. ನಿಮ್ಮ ನೇಮ್, ಏಜ್, ಡೇಟ್ ಆಫ್ ಬರ್ತ್ ಈ ಥರದ್ದು ನಾವು ಕಲೆಕ್ಟ್ ಮಾಡ್ಕೊಳ್ಳೋದು ಡೇಟಾ ಅಂತ ಹೇಳ್ಬೋದು. ಎನಿ ಕೈಂಡ್. ಸ್ಟ್ಯಾಟಿಸ್ಟಿಕ್ಸ್, ಐಟಮ್ಸ್ ಆಫ್ ಇನ್ಫಾರ್ಮೇಷನ್, ನ್ಯೂಮರಿಕ್ ವ್ಯಾಲ್ಯೂ, ಇದನ್ನು ನಾವು ಡೇಟಾ ಅಂತ ಹೇಳ್ತೀವಿ. Data are a set of values of qualitative or quantitative variables about one or more person or object. ಒಬ್ಬ ಪರ್ಸನ್ನಿನ ಬಗ್ಗೆ ಕ್ವಾಲಿಟೇಟಿವ್ ಆರ್ ಕ್ವಾಂಟಿಟೇಟಿವ್ ವೇರಿಯೇಬಲ್ಸ್ನ ಹೇಳೋದನ್ನು ನಾವು ಒನ್ ಆರ್ ಮೋರ್ ಪರ್ಸನ್ ಆರ್ ಆಬ್ಜೆಕ್ಟ್ಸ್ನ ನಾವು ಡೇಟಾ ಅಂತ ಕರಿಬೋದು. ಒಂದು ಅಥವಾ ಎರಡು ಪರ್ಸನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದು, ಅದು ಕ್ವಾಲಿಟೇಟಿವ್ ಇನ್ಫಾರ್ಮೇಷನ್ ಆಗಿರಲಿ, ಕ್ವಾಂಟಿಟೇಟಿವ್ ಇನ್ಫಾರ್ಮೇಷನ್ ಆಗಿರಲಿ, ಅದನ್ನು ನಾವು ಡೇಟಾ ಅಂತ ಹೇಳ್ತೀವಿ. ವೈಲ್ ಡೇಟಮ್ ಈಸ್ ಅ ಸಿಂಗಲ್ ವ್ಯಾಲ್ಯೂ ಆಫ್ ಅ ಸಿಂಗಲ್ ವೇರಿಯೇಬಲ್. ಒಂದು ಸಿಂಗಲ್ ವ್ಯಾಲ್ಯೂ ಆರ್ ಸಿಂಗಲ್ ವೇರಿಯೇಬಲ್, ಅದನ್ನು ನಾವು ಡೇಟಮ್ ಅಂತ ಹೇಳ್ತೀವಿ. ನಥಿಂಗ್ ಬಟ್ ಅ ನೇಮ್. ಇದನ್ನು ನಾವು ಒಂದು ವ್ಯಾಲ್ಯೂ ಇರೋದನ್ನು ನಾವು ಡೇಟಮ್ ಅಂತ ಹೇಳ್ತೀವಿ. ಡೆಫಿನೇಷನ್ ಆಫ್ ಡೇಟಾಬೇಸ್. ಡೇಟಾ ಅಂದರೆ ಏನು ಅಂತ ಅರ್ಥ ಆಯಿತು. ಡೇಟಾಬೇಸ್ ಅಂದರೆ ಏನು? ಡೇಟಾಬೇಸ್ ಈಸ್ ಡಿಫೈನ್ಡ್ ಆಸ್ ಎ ಸ್ಟ್ರಕ್ಚರ್ಡ್ ಸೆಟ್ ಆಫ್ ಡೇಟಾ ಹೆಲ್ಡ್ ಇನ್ ಎ ಕಂಪ್ಯೂಟರ್ಸ್ ಮೆಮೊರಿ ಆರ್ ಆನ್ ದ ಕ್ಲೌಡ್ ದಟ್ ಈಸ್ ಆಕ್ಸೆಸಿಬಲ್ ಇನ್ ವೇರಿಯಸ್ ವೇಸ್. ಕಂಪ್ಯೂಟರ್ ಮೆಮೊರಿಯಲ್ಲಿ ಸ್ಟೋರ್ ಮಾಡೋದು ಅಥವಾ ಕ್ಲೌಡಲ್ಲಿ ಸ್ಟೋರ್ ಮಾಡೋದನ್ನು ನಾವು ಡೇಟಾಬೇಸ್ ಅಂತ ಹೇಳ್ತೀವಿ. ಮೆಮೊರಿಯಲ್ಲಿ ಸ್ಟೋರ್ ಮಾಡಿದ್ರೆ ಅದನ್ನು ನಾವು ಡಿಲೀಟ್ ಮಾಡಿದ್ರೆ ಸಹ ಡಿಲೀಟ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಆಗಲ್ಲ. ದಟ್ ಈಸ್ ಕಾಲ್ಡ್ ಆಸ್ ದ ಡೇಟಾಬೇಸ್. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಏನು? ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ರೆಫರ್ ಟು ದ ಟೆಕ್ನಾಲಜಿ ಸೊಲ್ಯೂಷನ್ ಯೂಸ್ಡ್ ಟು ಆಪ್ಟಿಮೈಸ್ ಆ್ಯಂಡ್ ಮ್ಯಾನೇಜ್ ದ ಸ್ಟೋರೇಜ್ ಆ್ಯಂಡ್ ರಿಟ್ರೀವಲ್ ಆಫ್ ದ ಡೇಟಾ ಫ್ರಮ್ ಡೇಟಾಬೇಸ್. ಏನು ಡೇಟಾಬೇಸ್ನ ನಾವು ಸ್ಟೋರ್ ಮಾಡ್ತೀವಿ, ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಸ್ಟೋರ್ ಮಾಡೋದನ್ನು ನಾವು ಡೇಟಾಬೇಸ್ ಅಂತ ಹೇಳ್ತೀವಿ. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅದನ್ನು ಸ್ಟೋರ್ ಮಾಡಿ ರಿಟ್ರೀವ್ ಮಾಡ್ಕೋಬೋದು. ದಟ್ ಈಸ್ ಕಾಲ್ಡ್ ಆಸ್ ದ ಡೇಟಾಬೇಸ್. Retrieve from the database that can be stored and retrieved from the database is called as the database management system. Moving on, what are the types of database? ಎರಡು ಟೈಪ್ ಇದೆ ಇಲ್ಲಿ. ಏನು ಟೈಪ್ಸ್ ಆಫ್ ಡೇಟಾಬೇಸು? ಒಂದು ರಿಲೇಷನಲ್ ಡೇಟಾಬೇಸ್, ಇನ್ನೊಂದು NoSQL ಡೇಟಾಬೇಸ್. ರಿಲೇಷನಲ್ ಡೇಟಾಬೇಸ್ ಅಂದರೆ ನಾವು ಟೇಬಲ್ ಫಾರ್ಮಲ್ಲಿ ಸ್ಟೋರ್ ಮಾಡ್ತೀವಿ. NoSQL database can be stored in any form. ಅದು ಗ್ರಾಫ್ ಆಗಿರಲಿ, ಡಾಕ್ಯುಮೆಂಟ್ ಆಗಿರಲಿ, ಎನಿ ಟೈಪ್. ದಟ್ ಈಸ್ ಕಾಲ್ಡ್ ಆಸ್ ದ NoSQL database. ಎಕ್ಸಾಂಪಲ್ಸ್ ಏನು? PostgreSQL, MySQL, DB2 ಆರ್ ಎಕ್ಸಾಂಪಲ್ ಆಫ್ ರಿಲೇಷನಲ್ ಡೇಟಾಬೇಸ್. RabbitMQ, MongoDB, Janus Graph. These are the examples of NoSQL database. ಇಲ್ಲಿ ರಿಲೇಷನಲ್ ಡೇಟಾಬೇಸ್, SQL ಡೇಟಾಬೇಸಿಗೆ ಎಕ್ಸಾಂಪಲ್ ತೋರಿಸಿದ್ದಾರೆ ನೋಡಿ. ಆ OLAP, ಅನಾಲಿಟಿಕಲ್ಲು, ರಿಲೇಷನಲ್ಲು. NoSQL ಡೇಟಾಬೇಸಿಗೆ ಕೀ ವ್ಯಾಲ್ಯೂ, ಕಾಲಮ್, ಫ್ಯಾಮಿಲಿ, ಗ್ರಾಫ್, ಡಾಕ್ಯುಮೆಂಟ್, ಈ ಥರ ವೆರೈಟಿ ಆಫ್ ಇನ್ಫಾರ್ಮೇಷನ್ಸ್ ನಾವು ಸ್ಟೋರ್ ಮಾಡ್ಬೋದು. ಆಯ್ತಾ? ನೆಕ್ಸ್ಟ್, ವೈ ಯೂಸ್ ಡೇಟಾಬೇಸ್? ಏನು ಅಡ್ವಾಂಟೇಜಸ್ಸು, ಯಾಕೆ ನಾವು ಡೇಟಾಬೇಸ್ನ ಯೂಸ್ ಮಾಡಬೇಕು, ಅದರಿಂದ ಏನು ಅಡ್ವಾಂಟೇಜಸ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಇಲ್ಲಿ ಡೇಟಾಬೇಸ್ ಈಸ್ ಅಕ್ಯುರೇಟ್ ಅಂದರೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್. ನಾವು ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ ಅದು ಅಕ್ಯುರೇಟ್ ಆಗಿರುತ್ತೆ. ಯಾಕಂದರೆ ನಾವು ಅನಾಲಿಸಿಸ್ ಮಾಡಿರ್ತೀವಿ, ಎಕ್ಸಾಮಿನ್ ಮಾಡಿರ್ತೀವಿ, ಇನ್ಸೈಟ್ ನೋಡಿರ್ತೀವಿ. ಬೈ ದಿಸ್ ವಿ ಕ್ಯಾನ್ ಹ್ಯಾವ್ ದ ಅಕ್ಯುರೇಟ್ ಡೇಟಾ, ಎಕ್ಸಾಕ್ಟ್ ಡೇಟಾನ ನಾವು ಪಡ್ಕೊಳ್ಬೋದು. Database is easy to update data. Database ಈಸಿ ಟು ಅಪ್ಡೇಟ್ ಡೇಟಾ ಅಂದರೆ ನಾವು ಡೇಟಾಬೇಸಲ್ಲಿ ಈಸಿಯಾಗಿ ಡೇಟಾನ ಅಪ್ಡೇಟ್ ಮಾಡ್ಬೋದು. ಓಲ್ಡ್ ಡೇಟಾ ಇದ್ದರೂ ಅದನ್ನು ನ್ಯೂ ವ್ಯಾಲ್ಯೂಗೆ ಸೆಟ್ ಮಾಡಿ ಅಪ್ಡೇಟ್ ಮಾಡ್ಕೋಬೋದು. ಡೇಟಾಬೇಸ್ ಸೆಕ್ಯೂರಿಟಿ ಆಫ್ ಡೇಟಾ. ಏನು ನಾವು ಡೇಟಾಬೇಸ್ ಯೂಸ್ ಮಾಡ್ತೀವಿ ಅದು ಸೆಕ್ಯೂರ್ಡ್ ಆಗಿರುತ್ತೆ. ಸೆಕ್ಯೂರಿಟಿ ಪರ್ಪಸ್ಸಿಗೆ ನಾವು ಡೇಟಾಬೇಸ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್,
ಡೇಟಾಬೇಸ್ ಡೇಟಾ ಇಂಟಿಗ್ರಿಟಿ. ಡೇಟಾ ಇಂಟಿಗ್ರಿಟಿ ಅಂದ್ರೇನು? ಡೇಟಾ ಇಂಟಿಗ್ರಿಟಿ ಈಸ್ ರೆಫರ್ ಟು ದ ಓವರ್ ಆಲ್ ಅಕ್ಯುರೇಸಿ, ಕಂಪ್ಲೀಟ್ನೆಸ್ ಆ್ಯಂಡ್ ರಿಲಯಬಲ್ ಆಫ್ ಡೇಟಾ. ಅಕ್ಯುರೇಟ್ ಡೇಟಾ ಮತ್ತು ಕಂಪ್ಲೀಟ್ ಡೇಟಾನ ಪಡ್ಕೊಳ್ಳೋದನ್ನು ನಾವು ಡೇಟಾಬೇಸ್ ಇಂಟಿಗ್ರಿಟಿ, ಡೇಟಾ ಇಂಟಿಗ್ರಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇಟ್ ಕ್ಯಾನ್ ಬಿ ಸ್ಪೆಸಿಫೈಡ್ ಬೈ ದ ಲ್ಯಾಕ್ಸ್ ಆಫ್ ವೇರಿಯೇಷನ್ಸ್ ಬಿಟ್ವೀನ್ ಟು ಇನ್ಸ್ಟಾನ್ಸಸ್. ವೇರಿಯೇಷನ್ ಅಕ್ಕರ್ ಆಗ್ಬೋದು, ಅಂಥದ್ದನ್ನು ನಾವು ಅಕ್ಯುರೇಟಾಗಿ ತಗೊಳ್ಳೋದು, ಅದಕ್ಕೆ ನಾವು ಡೇಟಾ ಇಂಟಿಗ್ರಿಟಿ ಅಂತ ಹೇಳ್ತೀವಿ. ಈಸಿ ಟು ರಿಸರ್ಚ್ ಡೇಟಾ. ನಾವು ಡೇಟಾನ ಈಸಿಯಾಗಿ ಫೌಂಡ್ ಔಟ್ ಮಾಡ್ಬೋದು. ಹೇಗೆ? ಬೈ ಯೂಸಿಂಗ್ ದ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್. ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ನಾವು ಯೂಸ್ ಮಾಡ್ಬೋದು, ಡೇಟಾ ಫೈಂಡ್ ಔಟ್ ಮಾಡ್ಬೋದು, ರಿಸರ್ಚಲ್ಲೂ ಯೂಸ್ ಮಾಡ್ಬೋದು. ಮ್ಯಾನೇಜಸ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ. ಲಾರ್ಜ್ ಅಮೌಂಟ್ ಆಫ್ ಡೇಟಾನ ನಾವು ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ಬೋದು. ದೀಸ್ ಆರ್ ದ ಅಡ್ವಾಂಟೇಜಸ್ ಫಾರ್ ಡೇಟಾಬೇಸ್. ಇಲ್ಲಿಗೆ ನಿಮ್ಮ ಸೆಕೆಂಡ್ ಸೆಷನ್ ಕಂಪ್ಲೀಟ್ ಆಗುತ್ತೆ. ಡೇಟಾಬೇಸ್ ಅಂದರೆ ಏನು, ವಾಟ್ ಈಸ್ ಡೇಟಾ ಆ್ಯಂಡ್ ವಾಟ್ ಈಸ್ ದ ಡೇಟಾ ಸೈನ್ಸ್, ಬಿಗ್ ಡೇಟಾ ಅನಾಲಿಟಿಕ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಓವರ್ ಆಲ್ ವ್ಯೂ ಸಿಕ್ಕಿದೆ ಅಲ್ವಾ. ನೆಕ್ಸ್ಟ್ ನೀವು ಲ್ಯಾಬ್ ಸೆಷನ್ಸ್ ಇದೆ. ಇಲ್ಲಿ ಲ್ಯಾಬ್ ಸೆಷನ್ಸ್ನ ವರ್ಕ್ ಮಾಡ್ಬೋದು. ಹೇಗೆ? ಪ್ರಿಪೇರ್ ಎ ಚಾರ್ಟ್ ರೆಪ್ರೆಸೆಂಟಿಂಗ್ ಡೇಟಾ ಸ್ಟೋರೇಜ್ ಯೂನಿಟ್ಸ್ ಆ್ಯಂಡ್ ಗಿವ್ ರಿಲೆವೆಂಟ್ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಬಿಲಾಂಗಿಂಗ್ ಟು ಈಚ್ ಅದರ್. ಒಂದು ಚಾರ್ಟ್ ಪ್ರಿಪೇರ್ ಮಾಡ್ಬೋದು, ಡೇಟಾ ಸ್ಟೋರೇಜ್ ಯೂನಿಟ್ಸ್ನ ರಿಯಲ್ ಲೈಫಲ್ಲಿ ಏನು ಇದೆ ರಿಲೆವೆಂಟ್ ಎಕ್ಸಾಂಪಲ್ಸ್ನ ಕೊಟ್ಟು ಒಂದು ಚಾರ್ಟ್ ಪ್ರಿಪೇರ್ ಮಾಡಿ ಅಂತ ಹೇಳ್ತಿದ್ದಾರೆ. ಪ್ರಿಪೇರ್ ಎ ವರ್ಡ್ ಪ್ರೊಸೆಸರ್ ರಿಪೋರ್ಟ್ ಲಿಸ್ಟಿಂಗ್ ಎನಿ 5 ರಿಯಲ್ ಟೈಮ್ ಕೇಸ್ ಸ್ಟಡೀಸ್ ಆಫ್ ಬಿಗ್ ಡೇಟಾ ಯೂಸೇಜ್ ಇನ್ ಇಂಡಿಯಾ. ಬಿಗ್ ಡೇಟಾನ ಯೂಸ್ ಮಾಡಿಕೊಡ್ತಿರೋ 5 ಕೇಸಸ್ನ ಸ್ಟಡಿ ಮಾಡಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್. ಏನು ಕ್ವೆಶನ್ಸ್ ಕೇಳಿದ್ದಾರೆ? ವಾಟ್ ಈಸ್ ಡೇಟಾ ಸೈನ್ಸ್? Data science is an interdisciplinary field that uses scientific methods, processes, algorithms, and systems to extract knowledge and insights from noisy, structured and unstructured data and apply knowledge and actionable insights from the data across broad range of application domains. Data science is nothing but ಮೆಥಡ್ಸ್, ಪ್ರೊಸೆಸಸ್, ಡಿಫ್ರೆನ್ಸ್ ಆಫ್ ಅಲ್ಗಾರಿದಮ್ಸ್, ನಾಲೆಡ್ಜ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಇನ್ಸೈಟ್ ಫ್ರಮ್ ನಾಯ್ಸಿ ಡೇಟಾಯಿಂದ ಆಕ್ಸೆಸ್ ಮಾಡೋದು, ಅನ್ಸ್ಟ್ರಕ್ಚರ್ಡ್ ಡೇಟಾ ಆಗಿರಲಿ, ಸ್ಟ್ರಕ್ಚರ್ಡ್ ಡೇಟಾ ಆಗಿರಲಿ, ನಾಲೆಡ್ಜ್ನ ಗ್ಯಾದರ್ ಮಾಡೋದಕ್ಕೆ ನಾವು ಡೇಟಾ ಸೈನ್ಸ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ನೀಡ್ ಫಾರ್ ಡೇಟಾ ಸೈನ್ಸ್? ನಮಗೆ ಡೇಟಾ ಸೈನ್ಸ್ ಏನಕ್ಕೆ ಬೇಕು? ವಾಟ್ ಈಸ್ ಡೇಟಾ ಸೈನ್ಸ್ ಯೂಸ್ಫುಲ್ ಫಾರ್? ಹೌ ಫೇಸ್ಬುಕ್ ಯೂಸಸ್ ಡೇಟಾ ಅನಾಲಿಟಿಕ್ಸ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಪೋಸ್ಟ್. ಫೇಸ್ಬುಕ್ ಹೇಗೆ ಯೂಸ್ ಮಾಡುತ್ತೆ ನಿಮ್ಮ ಡೇಟಾನ ಅನಲೈಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕ್ವಶನ್ ಇದೆ. ಈ ಕ್ವಶನ್ಸ್ನ ಓದ್ಕೊಳ್ಳಿ. ಹೌ ಫೇಸ್ಬುಕ್ ಯೂಸಸ್ ಡೇಟಾ ಅನಾಲಿಟಿಕ್ಸ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಪೋಸ್ಟ್ ಆ್ಯಂಡ್ ರೆಕಗ್ನೈಸ್ ಯುವರ್ ಫೇಸಸ್. ದೀಸ್ ಆರ್ ಸಮ್ ಆಫ್ ದ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಫಾರ್ ಯುವರ್ ರೆಫರೆನ್ಸ್. ಕ್ವಶನ್ ಮತ್ತು ಆನ್ಸರ್ ಇದೆ, ಎರಡೂ ಓದ್ಕೊಳ್ಳಿ. ಥ್ಯಾಂಕ್ ಯು.